ರಾಜ್ಯ ಪ್ರಶಸ್ತಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಪೇಪರಲ್ಲಿ ಅವಾಗೆಲ್ಲ ಪೇಪರ್ ಒಂದೇ ಬರ್ತಿದ್ದಿತ್ತು, ನೋ ಟಿ ವಿ. ಸೊ ಬಂದರೆ ಯಾವ್ದಾದ್ರು ಇವಾಗ ನಮ್ಮ ಹಾಡು ಯಾವುದೋ ಆ ಪಿಕ್ಚರಲ್ಲಿ ಹಾಡಿದೆ ಅಂದರೆ ನಮ್ಮ ಹೆಸರು ಬರೋದು ಅವಾಗೆಲ್ಲ. ಆ ಟೈಮಲ್ಲಿ ನಾನು, ಮಂಜುಳಾ ಗುರುರಾಜು, ಬಿ ಆರ್ ಛಾಯಾ 3 ಜನ ಇಂಪಾರ್ಟೆಂಟ್ ಹಾಡ್ತಿದ್ವಿ ಕಾಂಟೆಂಪರರಿಯಾಗಿ. ಸೊ ಪೇಪರಲ್ಲಿ ಬಂದರೆ ಅದೇ ಒಂದು ನಮಗೆ ಖುಷಿ. ಎಲ್ಲ ಆ ಕಟ್ಟಿಂಗ್ ಎಲ್ಲ ಇಟ್ಕೊಂಡಿದ್ದೀನಿ ಈಗಲೂ ನಾನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಂದ್ರಿಕಾ ಗುರುರಾಜ್ ಅವರೆಲ್ಲ ಈ ಚಿತ್ರಕ್ಕೆ ಹಾಡಿದ್ರು ಅಂಥದ್ದೆಲ್ಲ ಬರ್ತಿತ್ತಲ್ಲ, ಅದೇ ಒಂದು ದೊಡ್ಡ ಹ್ಯಾಪಿನೆಸ್ ನಮಗೆ. ಸೊ ಆವಾಗ ಬೆಳಗ್ಗೆನೆ ನನಗೆ ನಮ್ಮ ಒಂದು ಹಿರಿಯ ಪತ್ರಕರ್ತರೊಬ್ಬರಿದ್ದಾರೆ, ಸದಾಶಿವ ಶೆಣೈ ಅಂತ. ಅವ್ರ ಬಗ್ಗೆ ನೀವು ಗೊತ್ತಿರ್ಬೋದು. ಅವರು ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ, ಯಾಕೆಂದರೆ ಅವರು ನಂದೊಂದು ಇಂಟರ್ವ್ಯೂ ಮಾಡಿದ್ರು ಆ ಟೈಮಲ್ಲಿ ಲಂಕೇಶ್ ಪತ್ರಿಕೆಗೆ. ಅವ್ರು ಫೋನ್ ಮಾಡಿ, ಚಂದ್ರಿಕಾ ಮೇಡಮ್ ನಿಮಗೆ ಈ ವರ್ಷದ್ದು ಬೆಸ್ಟ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಅಂತ ನನಗೆ ಅವರು ಆ ನ್ಯೂಸ್ ಬ್ರೇಕ್ ಮಾಡಿದರು. ನನಗೆ ಏನು ಗೊತ್ತಾ, ನಂದು ಇಮಿಡಿಯೇಟ್ ರೆಸ್ಪಾನ್ಸ್, ಏನು ನನಗೂ ಸಿಕ್ತಾ ಈ ಪ್ರಶಸ್ತಿ? ನಾನು ಅದೆಲ್ಲ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡದೇ ಇರೋಳು. ನನಗೆ ಒಂಥರ ಶಾಕ್ ಆಯಿತು. ನನ್ನ ಹಾಡು ಇದಕ್ಕೆಲ್ಲ ರಾಜ್ಯ ಪ್ರಶಸ್ತಿವರೆಗೂ ಹೋಗೋ ಲೆವೆಲ್ಗೆ ಹೋಯ್ತಾ ಅಂತೆಲ್ಲ ಒಂಥರ ಒಳಗೆ ಖುಷಿ ಆಯಿತು. ಮತ್ತು ನನಗೆ ಶಾಕಿಂಗ್ ಅದು. ನಂದು ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ಫಸ್ಟ್ ಪ್ರಶಸ್ತಿ ಬಂತು 95ರಲ್ಲಿ. ಆಗ ನಾನು ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕೈಯಿಂದ ಪ್ರಶಸ್ತಿ ಎಲ್ಲ ತಗೊಂಡೆ. ಫಸ್ಟ್ ಅವಾರ್ಡ್ ನಂದು ಅದೇನೆ, ರಾಜ್ಯ ಪ್ರಶಸ್ತಿ ಸರ್ಕಾರದಿಂದ ಕೊಟ್ಟಿದ್ದು. ಅದಾದ್ಮೇಲೆ ಹಲವಾರು ಪ್ರಶಸ್ತಿ. ರಂಜಿತಾ ಅಂತ ಒಂದು ಪಿಕ್ಚರ್ ಬಂತು, ಶ್ರುತಿ ಅಗೇನ್ ಶ್ರುತಿನೇ. ಆ ಟೈಮಲ್ಲಿ ಶ್ರುತಿ, ಸುಧಾರಾಣಿ ಇವರೆಲ್ಲ ಹೀರೋಯಿನ್ಗಳಾಗಿರ್ತಿದ್ರಲ್ಲ, ಅವ್ರಿಗೆಲ್ಲ ಬಹಳಷ್ಟು ಪ್ಲೇಬ್ಯಾಕ್ ಮಾಡಿದ್ವಿ ನಾವು. ಅದರಲ್ಲಿ ಉತ್ತರ ಕರ್ನಾಟಕದ ಶೈಲಿದೊಂದು ಹಾಡು, ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ, 60 ನೂರಾದರೇನು ಕೂಡೆ ಇರಬೇಕಾ, ಕೂಡೆ ಇರಬೇಕಾ. ಆ ಹಾಡು ಅದು ತುಂಬ ಫೇಮಸ್ ಆಯಿತು. ಉತ್ತರ ಕರ್ನಾಟಕದಲ್ಲಿ ನಾನು ಯಾವುದೇ ಕಾರ್ಯಕ್ರಮ ಕೊಡಕ್ಕೆ ಹೋದ್ರೂ ಜನ ಅದು ಕೇಳೋ. ಸೊ ಹೀಗೆ ಒಂದಾಗತ್ಲು ಒಳ್ಳೊಳ್ಳೆ ಕೆಲವು ಹಾಡುಗಳೆಲ್ಲ ಸಿಕ್ತು. ಆಮೇಲೆ ಬೆಳದಿಂಗಳ ಬಾಲೆ ಬಂತು, ಅದಂತೂ ಅದರಲ್ಲಿರೋ ನೆನಪುಗಳ ಅಂಗಳದಿ ನೀವು ಕೇಳಿರ್ಬೋದು. ಅದು ಆ ಹಾಡು ತುಂಬ ಹಿಟ್ ಆಯಿತು. ಸೊ ಅದರಿಂದ ನನಗೊಂದು ಐಡೆಂಟಿಟಿ ಸಿಕ್ತು. ಸೊ ಪರವಾಗಿಲ್ಲ, ಇವಳು ಒಂದು ಹಾಡ್ತಿದ್ದಾಳೆ ಒಂದು ಲೆವೆಲ್ಗೆ ಅನ್ನೋ ಥರದಲ್ಲಿ. 2010ರಲ್ಲಿ ತಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗುತ್ತೆ. ಹೌದು.